ಈ ಮನೆಗೆ ಸೀನಿಯರ್ ಅಳಿಯ ನಾನು. ಈ ಮನೆಗೆ ಜೂನಿಯರ್ ಅಳಿಯ ನಾನು. ನೀನ್ ಜೂನಿಯರ್ ಆದ್ರೆ ಹೋಗಿ ಬೀದಿ ಜಗ್ಲಿ ಮೇಲೆ ಮಲ್ಕೊಳ. ನೀನು ಸೀನಿಯರ್ ಅಳಿ ಆದ್ರೆ ಹೋಗಿ ದನದ ಕೊಟ್ಟಿಗೆಲ್ ಮಲ್ಕೊಳ. ಜಾಸ್ತಿ ಮಾತಾಯ್ತು ನಿಂದು ಬಹಳ ಜಾಸ್ತಿ ಆಯ್ತು. ಜಾಸ್ತಿ ಮಾತಾಡ್ಬೇಡ. ನೀನು ಕೂದ್ಲು ಕಿತ್ತು ಬಾಂಡ್ಲಿ ಮಾಡ್ಬಿಡ್ತೀನಿ. ಚಡ್ಡಿ ಕಿತ್ತು ರೋಡಿಗೆ ಎಸ್ತಿ ಬಿಡ್ತೀನಿ. ಇನ್ನು ಒಳ್ಳೇದಾಯ್ತು. ಏನು ಒಳ್ಳೇದಾಯ್ತಲ್ಲ? ಇರೋದಿಬ್ರು ಅಳಿ ಅಂದ್ರು ಒಳ್ಳೆ ಹಂದಿ ನಾಯಿ ತರ ಕಿತ್ತಾಡ್ತಾ ಇದ್ದೀರಾ. ಅಕ್ಕ ಪಕ್ಕದಲ್ಲಿ ಏನ್ ತಿಳ್ಕೊಂಡವ್ರು? ಏನ್ ಸಮಾಚಾರ? ಏನ್ ಮಾವ ಮತ್ತಿನ್ನೇನು ದಿನ ಈ ಮಂಚದ ಮೇಲೆ ಮಲಗ್ತಾ ಇದ್ದವನ್ ಯಾವನು? ನೀವೇ. ನಾನ್ ತಾನೆ. ಈ ನನ್ ಮಗ ಬಿಟ್ಕೊಡ ಅಂದ್ರೆ ಹೆಂಗ್ ಬಿಟ್ಕೊಡೋದು? ಮಾವ ಈ ಮನೆಗ್ ಹೊಸ ಅಳಿಯ ಯಾರು? ತಾವೇ. ಮತ್ತೆ ನಾವು ತಾನೇ ಮಲಗ್ಬೇಕು. ಹೌದು. ಅಳಿಯ ಮನೆ ತೊಳೆಯ ಎದ್ದಾಗಲ್ಲ. ಹಳೆ ಅಳಿಯ ಊರ್ ತೊಳೆಯ ಹೋಗ. ಆ ಊರು ಬಿಟ್ಟು ಜಾಸ್ತಿ ಮಾತಾಡ್ಬೇಡ. ನೀನ್ ಜಾಸ್ತಿ ಮಾತಾಡ್ಬೇಡ. ಇರೋದೊಂದು ಮಂಚಕ್ಕೆ ಇಬ್ರು ಕಿತ್ತಾಡ್ತಾ ಇದ್ದೀರಲ್ಲ, ಇದೇನ್ ಮುಖ್ಯಮಂತ್ರಿ ಸೀಟ್ ಕೆಟ್ಟೋಯ್ತಾ? ನೋಡು, ನನ್ಗಿರೋರು ಇಬ್ರು ಹೆಣ್ಮಕ್ಳು, ಇಬ್ರು ಎರಡು ಕಣ್ಣಿದ್ದಂಗೆ. ಯಾವ್ದಕ್ ನೋವಾದ್ರೂ ನಾನ್ ಸಹಿಸಲ್ಲ. ನಿಮ್ಮಿಬ್ಬರಿಗೂ ಅನ್ಯಾಯ ಆಗದಂಗೆ ನಾನೊಂದು ತೀರ್ಮಾನ ಹೇಳ್ತೀನಿ. ಅದಕ್ಕೆ ನೀವಿಬ್ರು ಒಪ್ಕೋಬೇಕು. ಏನು? ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಒಂದು ಶಿಫ್ಟು, ಅದು ಕಿಸ್ನೊಂದು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೂ ದೊಡ್ಡಳಿಯ ಅದು ನಿಂದು. ಹೆಂಗೆ? ರಾತ್ರಿ 12ರಿಂದ ಬೆಳಗ್ಗೆ 6 ಗಂಟೆ ಏನ್ ಮಲ್ಕೊಂಡ್ ಗೊರಕೆ ಹೊಡಿಯಕ? ಭದ್ರಾವತಿ ಫ್ಯಾಕ್ಟ್ರಿ ನೀನ್ ನೈಟ್ ಡ್ಯೂಟಿ ಮಾಡ್ತಾ ಇದ್ದಲ್ಲ, ಹಂಗ ಆರ್ಡರ್ ಮಾಡ್ಬೇಡ ಇಲ್ಲಿ. ಮುಚ್ಕೊಳ ಬಾಯಿ. ನನ್ ಮಗಳು ಕೊಟ್ಟು ನಿನಗೆ ಮದುವೆ ಮಾಡಿ 3 ವರ್ಷ ಆಯ್ತು. ಒಂದ್ಸತಿನಾದ್ರೂ ಒಂದು ಉಳುಮಾವಿನಕಾಯಿ ತಿನ್ಸಿದ್ಯಾ? ಒಂದ್ಸತಿನಾದ್ರೂ ವಾಂತಿ ಮಾಡಿಸಿದ್ಯಾ? ನಿಮ್ಮಿಬ್ಬರಿಗೂ ಕೊನೆ ಗಡುವು ಕೊಡ್ತಾ ಇದ್ದೀನಿ. ಇನ್ನೊಂದು ವರ್ಷದೊಳಗಾಗಿ ಒಂದು ಮಗು ಹೆತ್ತು ಯಾರು ನನ್ ಕೈ ಕೊಡ್ತಾರೋ ಅವ್ರಿಗೆ ಈ ಮಂಚ ಮಾತ್ರ ಅಲ್ಲ, ನನ್ನ ಸಮಸ್ತ ಆಸ್ತಿನೂ ಬರೆದು ಬಿಡ್ತೀನಿ. ಇಲ್ಲ ಅಂದ್ರೆ ನಿಮ್ಗೆ ಏನ್ ಮಾಡ್ಬೇಕು ನನಗೆ ಗೊತ್ತು. ಏನು? ಈಗ ನಮ್ ಶಿಫ್ಟ್ ಔಟ್. ಹೋಗ್ತೀನಿ ಹೋಗಲೇ. ಅದಂಗ್ ನಿನ್ ಹೋಗ್ತೀನಿ ಹೋಗ. ನೀನೇನೆ ಗೊತ್ತಾಗಲ್ವಾ? ಆನಂದ್, ಇವತ್ ನಮ್ ಫೈನಲ್ ಎಕ್ಸಾಮ್ ಮುಗೀತು. ನಾಳಿಂದ ನಾವ್ ಒಬ್ರಿಗೊಬ್ರು ಮೀಟ್ ಮಾಡಕ್ಕಾಗಲ್ಲ. ನಿನ್ ಬಿಟ್ಟು ನಂಗೆ ಇರಕ್ ಆಗಲ್ಲ. ನನ್ಗೂ ಅಷ್ಟೇ ಡಾರ್ಲಿಂಗ್, ನಿನ್ ಬಿಟ್ಟು ಒಂದಿನೂ ಇರಕ್ಕಾಗಲ್ಲ. ಅದ್ ಸರಿ, ನಮ್ಮ ಮದುವೆ ಬಗ್ಗೆ ನಿಮ್ಮ ಅಣ್ಣನ ಹತ್ರ ಮಾತಾಡಿದ್ಯಾ? ಆ ಒಂದ್ ವಿಷಯದಲ್ಲಿ ಮಾತ್ರ ನನಗ್ ತುಂಬಾ ಭಯ ಆಗ್ತಾ ಇದೆ. ಹೇಗ್ ಹೇಳ್ಬೇಕು ಅಂತ ನನಗ್ ಅರ್ಥ ಆಗ್ತಾನೆ ಇಲ್ಲ. ಈ ತರ ಭಯ ಪಟ್ರೆ ನಮ್ಮ ಮದುವೆ ಖಂಡಿತ ಆಗಲ್ಲ. ನೀನ್ ನಿಮ್ ಡ್ಯಾಡಿ ಹತ್ರ ಹೇಳ್ದಾ? ಹೇಳೋದೇನೋ, ಅವ್ರು ಒಪ್ಲಿಲ್ಲ ಅಂದ್ರೆ ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ, ನಿನ್ ಮಾತ್ರ ಬಿಡಲ್ಲ. ಆನಂದ್, ಏನ್ ಹೇಳ್ತಾ ಇದೀಯ ನೀನು? ವಿ ಆರ್ ಒನ್ ಆಫ್ ದಿ ಟಾಪ್ 10 ಬಿಸಿನೆಸ್ ಹೌಸಸ್ ಇನ್ ಕರ್ನಾಟಕ. ಡು ಯು ನೋ ವಾಟ್ ದಟ್ ಮೀನ್ಸ್? ನಮ್ ಸ್ಟೇಟಸ್ ಏನು, ನಮ್ ಪ್ರೆಸ್ಟೀಜ್ ಏನು, ನಮ್ ಬ್ಯಾಕ್ ಗ್ರೌಂಡ್ ಏನು, ಯಾವ್ದ್ರ ಬಗ್ಗೆನು ಯೋಚನೆ ಮಾಡದೆ ಹೋಗಿ ಆಫ್ಟರ್ ಆಲ್ ಒಂದ್ ವಿಲೇಜ್ ಹುಡುಗಿನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಾ? ಐ ಆಮ್ ಅಶೇಮ್ಡ್ ಆಫ್ ಯು. ಡ್ಯಾಡಿ, ಸ್ಟಾಪ್ ಇಟ್. ಲವ್ ಅನ್ನೋದು ಬ್ಯಾಕ್ ಗ್ರೌಂಡ್ ನೋಡಿ ಮಾಡೋದಲ್ಲ. ನಾನು ಅವಳನ್ನ ಇಷ್ಟಪಟ್ಟಿದ್ದೀನಿ, ಅವಳನ್ನೇ ಮದ್ವೆ ಆಗ್ತೀನಿ. ದಟ್ಸ್ ಇಟ್. ಆನಂದ್, ನೀನ್ ಆ ಹುಡುಗಿನ ಪ್ರೀತಿ ಮಾಡಿದ್ಯಾ ಅಂತ ನಿನ್ನ ಅವಳ ಜೊತೆ ಮದ್ವೆ ಮಾಡಿಸಿ ನನ್ನ ಲೆವೆಲ್ ಅನ್ನ, ಪ್ರೆಸ್ಟೀಜ್ ಅನ್ನ ಹಾಳು ಮಾಡ್ಕೊಳ್ಳೋದಕ್ಕೆ ನನ್ಗೆ ಇಷ್ಟ ಇಲ್ಲ. ಇಷ್ಟ ಇಲ್ವಾ? ನಿಮ್ಗೆ ನಿಮ್ ಲೆವೆಲ್ ಬೇಕು, ಪ್ರೆಸ್ಟೀಜೇ ಬೇಕು. ಓಕೆ, ನಾನು ಹೋಗ್ತೀನಿ, ಬಿಟ್ಬಿಡಿ. ಲೇ, ಎಲ್ಲೋಗ್ತೀಯೋ? ಎಲ್ಲೂ ಇಲ್ಲ, ಈ ಲೋಕನೇ ಬಿಟ್ಟು ಹೋಗ್ತೀನಿ. ಅಲ್ಲ ರೀ, 3 ಜನ ಹೆಣ್ಮಕ್ಳಾದ್ಮೇಲೆ ಹುಟ್ಟಿದ ಮಗ ಅವ್ನ್ ನಮಗೆ. ಅವನೇ ಇಲ್ಲ ಅಂದ್ಮೇಲೆ ನಾವಿದ್ದೇನ್ ಪ್ರಯೋಜನ ಹೇಳಿ? ನಿಮಗ್ ಪ್ರೆಸ್ಟೀಜ್ ಹೆಚ್ಚು ಅನ್ನೋದಾದ್ರೆ ನನ್ನ ಬಿಟ್ಬಿಡಿ. ವಾಟ್ಸ್ ರಾಂಗ್ ವಿತ್ ಯು? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ಯಾ? ನನಗೆ ನನ್ ಮಗನೇ ಮುಖ್ಯ. ಅವನ್ ಬಾಳು, ಅವನ್ ಸಂತೋಷನೇ ಮುಖ್ಯ. ಕೇಳಿದ್ರೇನಮ್ಮ ನಿಮ್ ತಮ್ಮನ್ ಘನಕಾರ್ಯನ? ಓಕೆ. ಇನ್ನೇನ್ ಮಾಡೋದು? ಅವನ್ ಸಂತೋಷನೇ ನಮ್ ಸಂತೋಷ. ಹೋಗಿ ಅವ್ರ ಅಣ್ಣಂಗ್ ಫೋನ್ ಮಾಡು. ಗೋ. ಓಕೆ ಡ್ಯಾಡ್, ಥ್ಯಾಂಕ್ ಯು ವೆರಿ ಮಚ್ ಡ್ಯಾಡ್. ವಿಷಯ ಗೊತ್ತಾಯ್ತಲ್ಲ ತಿಮ್ಮಯ್ಯ? ಇವತ್ತು ನಮ್ಮ ಮುತ್ತಣ್ಣನ ತಂಗಿ ಪದ್ಮವನ್ ನೋಡಕ್ಕೆ ಬೆಂಗಳೂರಿಂದ ಕೋಟ್ಯಾಧೀಶರು ಬರ್ತಾವ್ರಂತೆ. ಅವ್ರು ಓಡಾಡೋದೆಲ್ಲ ವಿಮಾನದಾಗೆ, ಹೆಲಿಕಾಪ್ಟರ್ನಾಗೆ ಅಂತೆ. ಹೌದಾ? ನೋಡಿ, ನನ್ ಮಗ ಮದುವೆ ಆದ್ರೆ ನಿಮ್ ತಂಗಿನೇ ಮದುವೆ ಆಗೋದು ಅಂತ ಒಂದೇ ಹಠ. ನಿಮ್ಮಂತರ ಸಂಬಂಧ ಬೆಳೆಸೋದು ನಮ್ಮ ಅದೃಷ್ಟ. ನೀವು ಒಂದ್ಸಾರಿ ನಮ್ ಮನೆಗ್ ಬಂದ್ರೆ ಮುಂದಿನ ವಿಷಯ ಎಲ್ಲ ಮಾತಾಡ್ಬೋದು. ಧಾರಾಳವಾಗಿ. ಯಾವಾಗ ಬರ್ಬೇಕು ಹೇಳಿ? ನಾಳೆನೆ ಬನ್ನಿ, ಬರ್ತೀವಿ. ನಮಸ್ಕಾರ.
ನೀನ್ ತುಂಬಾ ಅದೃಷ್ಟ ಮಾಡಿದ್ಯಾ ಕಣೆ. ರಾಜ್ಕುಮಾರ್ನಂತ ಗಂಡ ಕೋಟ್ಯಾಧೀಶ್ವರನ್ ಮನೆಗೆ ಸೊಸೆಯಾಗಿ ಹೋಗ್ತಾ ಇದೀಯಾ. ಇವಳು ಕೋಟ್ಯಾಧೀಶ್ವರನ್ ಮನೆಗೆ ಸೊಸೆಯಾಗಿ ಹೋಗ್ತಾ ಇಲ್ಲ, ಕೋಟ್ಯಾಧೀಶ್ವರನೇ ಈ ಮನೆಗೆ ಅಳಿಯನಾಗಿ ಬರ್ತಿದ್ದಾನೆ. ಕರೆಕ್ಟ್ ಆಗಿ ಹೇಳಿದ್ರಿ. ನಮ್ ಭಾವ ಏನ್ ಕಡಿಮೆನಾ? ಅದಿರ್ಲಿ, ಮದುವೆ ಆದ್ಮೇಲೆ ನಮ್ಮನ್ನೆಲ್ಲ ಮರ್ತು ಬಿಡ್ಬೇಡಮ್ಮ. ಹೆಲಿಕಾಪ್ಟರ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಟ್ಲೀಸ್ಟ್ ನಮ್ಮನ್ನೆಲ್ಲ ಒಂದ್ಸಲ ಬಗ್ಗಿ ನೋಡು. ಅಣ್ಣ, ಹೇಳಮ್ಮ, ಯಾಕ ಮಾಡ್ತಾ ಇದೀಯಾ? ಅಣ್ಣ, ನಮ್ ಪ್ರೀತಿನ ಅರ್ಥ ಮಾಡ್ಕೊಂಡು ನೀನ್ ಈ ಮದ್ವೆಗೆ ಒಪ್ಕೊಂತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಅಣ್ಣ. ಯಾಕಮ್ಮ ಈಗ ಅನ್ಕೋತೀಯ? ನಿಮ್ಗಳ ಸುಖ ಸಂತೋಷಕ್ಕಿಂತ ನನಗಿನ್ನೇನಮ್ಮ ಬೇಕು? ಅಣ್ಣ, ಎಲ್ಲ ನಾನ್ ಮಾಡ್ತಾ ಇರೋದು ನನ್ ಮಗನ್ ಸಮಾಧಾನಕ್ಕೋಸ್ಕರ. ನಾವು ಹಾಕೋ ಕಂಡೀಷನ್ಸ್ ಕೇಳಿ ಅವನ್ ಹೆದರ್ಕೊಂಡು ಸುಸ್ತಾಗಿ ಅವನೇ ಕೈ ಮುಗಿದು ಈ ಸಂಬಂಧನೇ ಬೇಡ ಅಂತ ಹೊರಟೋಗ್ಬೇಕು. ಇದನ್ ಕಟ್ಟಕ್ ಸಹಾನೆ ದುಡ್ಡು ಖರ್ಚಾಗಿರ್ತೀವಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಮೋಹನ್, ಸಾಹೇಬರ್ ಮ್ಯಾನೇಜರ್. ಪ್ಲೀಸ್ ಕಮ್. ಆಯ್ತು, ಬನ್ನಿ ಬಾ. ಬನ್ನಿ. ಎಕ್ಸ್ಕ್ಯೂಸ್ ಮೀ ಸರ್. ಓಕೆ, ದಟ್ಸ್ ರೈಟ್. ಥ್ಯಾಂಕ್ ಯು ಸರ್. ಮುತ್ತಣ್ಣವ್ರು ಬಂದಿದ್ದಾರೆ. ಪ್ಲೀಸ್ ಬನ್ನಿ. ನಮಸ್ಕಾರ ಸರ್. ನೋಡಿ, ಐ ಹ್ಯಾವ್ ಅನ್ ಇಂಪಾರ್ಟೆಂಟ್ ಬೋರ್ಡ್ ಮೀಟಿಂಗ್ ಟು ಅಟೆಂಡ್. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಅಟೆಂಡ್ ಮಾಡಬೇಕು. ಅದಕ್ಕೆ ಮದುವೆ ವಿಷಯನೆಲ್ಲ ನಮ್ PA ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾರೆ. ಎಲ್ಲ ಹೇಳಿದೀನಿ. ಆಗ್ಬೋದು ಸರ್. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಮ್ಯಾನೇಜರ್, ಬನ್ನಿ ಸರ್. ಅರೇಂಜ್ಮೆಂಟ್ಸ್ ಎಲ್ಲ ಆಯ್ತಾ? ಎಲ್ಲ ರೆಡಿ ಸರ್. ನೋಡಿ, ಹೆಣ್ಣನ್ನ ಮನೆಯವರೆಲ್ಲ ಒಪ್ಕೊಂಡಿದ್ದಾರೆ. ಅವ್ರ ಅಭ್ಯಂತರ ಏನೂ ಇಲ್ಲ. ಆದ್ರೆ ನೀವು ಸ್ವಲ್ಪ ಮನಸ್ಸು ಮಾಡ್ಬೇಕು. ನಮ್ಮ ಯಜಮಾನ್ರಿಗಿರೋದು ಒಬ್ಬನೇ ಮಗ. ಇರೋ ಹೆಣ್ಮಕ್ಳಿಗೆಲ್ಲ ದೊಡ್ಡ ದೊಡ್ಡ ಕಡೆ ಸಂಬಂಧ ನೋಡಿ ಮದುವೆ ಮಾಡಿದ್ದಾರೆ. ಅವ್ರಿಗೂ ಈ ರಾಜಕೀಯ ವ್ಯಕ್ತಿಗಳು, VIPs, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳು, ಜೊತೆಗೆ ಫಾರಿನ್ ಇಂದ ಎಲ್ಲ ಬರ್ತಾರೆ. ಅವ್ರಿಗೆಲ್ಲ 5 ಸ್ಟಾರ್ ಹೋಟೆಲ್ ಅಕಾಮಿಡೇಷನ್ ಮಾಡಬೇಕು. ಮದುವೆನ ಬೆಂಗಳೂರು ಪ್ಯಾಲೇಸ್ ಅಲ್ಲೇ ಮಾಡ್ಕೊಡ್ಬೇಕು. ಸುಮಾರು 1.5 2 ಲಕ್ಷ ಜನ ಸೇರ್ತಾರೆ. ಅವ್ರಿಗೆಲ್ಲ ಈ ರಾಜಸ್ಥಾನ, ಗುಜರಾತ್ ಇಂದ ಅಡಿಗೆ ಅವ್ರು ಕರೆಸಿ ಅಡಿಗೆ ವ್ಯವಸ್ಥೆನ ಮಾಡ್ಕೊಡ್ಬೇಕಾಗತ್ತೆ. ಇನ್ನೊಂದು ವಿಷಯ, ಅವ್ರು ಹೇಳಿದ ಕಡೆ ಈ ಒಡವೆ, ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಬೇಕಾಗತ್ತೆ. ಮದುವೆ ಆದ್ಮೇಲೆ 5 ಸ್ಟಾರ್ ಹೋಟ್ಲಲ್ಲೇ ಫಸ್ಟ್ ನೈಟ್ ಮಾಡ್ಕೊಡ್ಬೇಕು. ಹನಿಮೂನ್ಗೆ ಫಾರಿನ್ ಕಳ್ಸ್ಕೊಡ್ಬೇಕಾಗತ್ತೆ. ಈ ಎಲ್ಲಾ ಕಂಡೀಷನ್ಸ್ ನೀವು ಒಪ್ಪೋದಾದ್ರೆ ನಮ್ಮ ಯಜಮಾನದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು? ಏನು 1.5 2 ಕೋಟಿ. 2 ಕೋಟಿ? ಆಯ್ತು, ನನಗೊಪ್ಪಿಗೆ ಅಂತ ನಿಮ್ಮ ಯಜಮಾನ್ರಿಗೆ ಹೇಳ್ಬೇಡಿ. ಸರ್, ನೀವು ಹೇಳಿದ ಎಲ್ಲಾ ಕಂಡೀಷನ್ಸ್ಗೂ ಅವರು ಒಪ್ಕೊಂಡ್ಬಿಟ್ರು ಸರ್. ವಾಟ್? ನಾನ್ ಹೇಳಿದ ಎಲ್ಲಾ ಕಂಡೀಷನ್ಸ್ಗೂ ಒಪ್ಕೊಂಡ್ಬಿಟ್ರ? ಹೌದು ಸರ್. ಅಷ್ಟೆಲ್ಲ ಅರೇಂಜ್ ಮಾಡೋದಕ್ಕೆ ಸಾಧ್ಯನಾ ಅವ್ರ ಕೈಲಿ? ಸರ್, ಅವ್ರನ್ನ ನೋಡಿದ್ರೆ ಡೆಫಿನೆಟ್ ಆಗಿ ಅರೇಂಜ್ ಮಾಡ್ತಾರೆ ಅಂತ ಅನ್ಸುತ್ತೆ ಸರ್. ಮಾಡ್ಕೂಡ್ದು. ತಾಳಿ ಕಟ್ಟೋ ಕೊನೆ ಕ್ಷಣದಲ್ಲಾದ್ರೂ ಸರಿ, ಒಂದು ಚಿಕ್ಕ ತಪ್ಪಾದ್ರೂ ಆಗ ಮದುವೆ ನಿಲ್ಲಿಸ್ಬೇಕು. ಓಕೆ ಸರ್. ಹೇಳಿದಕ್ಕೆಲ್ಲ ಹೂವು ಅಂತ ಬಸ್ಸು ನಂಗೆ ತಲೆ ಅಲ್ಲಾಡ್ಸ್ಬಿಟ್ಟಲ್ಲ. ಮದುವೆಗೆ 2 ಕೋಟಿ ರೂಪಾಯಿ ಖರ್ಚಾಯ್ತದಂತೆ. ಆಗ್ಲಿ ಬಿಡು ರಮಣ್ಣ, ನನ್ ತಂಗಿ ಸಂತೋಷಕ್ಕಿಂತ ಇದೇನು ಹೆಚ್ಚಲ್ವಲ್ಲ. ಅದ್ ಸರಿ ಮುತ್ತಣ್ಣ, ಆದ್ರೆ ಅಷ್ಟೊಂದು ಹಣ ಎಲ್ಲಿಂದ ತರ್ತೀಯ? ನಮಸ್ಕಾರ ಸೇಠ್ಜಿ. ओ नमस्कार मुत्तಣ್ಣ. आइए बैठिए. अरे चाय ला रहे? जी साहब. ಏನ್ ಬಂದಿದ್ದು ಮುತ್ತಣ್ಣ? ನನ್ ತಂಗಿಗೆ ಮದುವೆ ನಿಶ್ಚಯ ಆಯ್ತು. ಹೌದು ಅಚ್ಚ. ದೊಡ್ಡ ಕಡೆ ಸಂಬಂಧ, ಸ್ವಲ್ಪ ಜಾಸ್ತಿ ಹಣ ಬೇಕಾಗಿತ್ತು. ನೀವು ದೊಡ್ಡ ಮನ್ಸ್ ಮಾಡಿ. ದೊಡ್ಡ ಮನಸ್ಸು ಏನ್ ಬಂತು ಮುತ್ತಣ್ಣ? ನಿಮಗಿಲ್ಲ ಅಂತೀನ? ಹೋದ್ ಬಾರಿ ತಕೊಂಡಿರೋ ಸಾಲ ನಿಯತ್ತಾಗಿ ಕರೆಕ್ಟ್ ಆಗಿ ಕೊಟ್ಟಿದ್ದೀರಿ. ನಿಮ್ಮಂತವ್ರು ಇರೋದ್ರಿಂದನೇ ದೇಶ ಉದ್ಧಾರ ಆಗೋದು, ನಮ್ಮಂತವ್ರು ಉದ್ಧಾರ ಆಗೋದು. ನಾಳೆ ಬನ್ನಿ, ಪೇಪರ್ಸ್ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಸೈನ್ ಮಾಡಿ ಹಣ ತಕೊಂಡೋಗಿ. ಆಗ್ಬೋದಾ? ಆಯ್ತು.
ಶರದಾಂ ಶತಂ. ಮುತ್ತಣ್ಣ, ನಾನ್ ನಿಮ್ಮನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದೆ. ದಯವಿಟ್ಟು ನನ್ನ ಕ್ಷಮಿಸಿ. ಚೇಚೆ, ಹಾಗೆಲ್ಲ ಮಾತಾಡ್ಬೇಡಿ. ಇಲ್ಲ, ನಿಮ್ ಮುಂದೆ ನಾ ತುಂಬಾ ಸಣ್ಣವನಾಗ್ಬಿಟ್ಟೆ. ತಾವು ದೊಡ್ಡವರು, ಹಾಗೆಲ್ಲ ಮಾತಾಡ್ಬಾರ್ದು. ಹಣದಲ್ಲಿ ವಯಸ್ಸಿನಲ್ಲಿ ದೊಡ್ಡವನಿರ್ಬೋದು, ಆದ್ರೆ ಗುಣದಲ್ಲಿ ನೀವೇ ದೊಡ್ಡವರು. ಯಾಕೆಂದ್ರೆ ನಾನೇ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿದ್ರು ಇಷ್ಟೊಂದು ಅದ್ದೂರಿಯಾಗಿ ಒಂದು ಚಿಕ್ಕ ಕೊರತೆನೂ ಬರದ ಹಾಗೆ ಮಾಡಕ್ಕೆ ನನ್ನಿಂದ ಆಗ್ತಾ ಇರ್ಲಿಲ್ಲ. ನಿಮ್ಮಂಥವ್ರ ಜೊತೆ ಸಂಬಂಧ ಬೆಳೆಸಿದ್ದು ನನ್ ಪುಣ್ಯನಪ್ಪ. ತುಂಬಾ ಸಂತೋಷ. ಆದ್ರೆ ನಂದೊಂದು ಮಾತು. ಏನ್ ಹೇಳಿ? ಈ ಮದುವೆನ ನಾನೇ ಮಾಡಿದ್ದು ಅಂತ ನನ್ ತಂಗಿಗೆ ನಿಮ್ ಮಗನ್ಗೂ ಗೊತ್ತಾಗದ್ ಬೇಡ. ಹ್ಯಾಟ್ಸ್ ಆಫ್. ಆಯ್ತು ಮುತ್ತಣ್ಣ. ಆನಂದ್, ಡ್ಯಾಡ್, ಹನಿಮೂನ್ ಅಂತ ಬಿಸ್ನೆಸ್ ಮರ್ತ್ಬಿಡ್ಬೇಡ. ನೋ ಡ್ಯಾಡ್. ಆ ಕಡೆನೂ ಸ್ವಲ್ಪ ಗಮನ ಇರ್ಲಿ. ನೋಡಿದ್ರ ಮುತ್ತಣ್ಣ, ಮದ್ವೆ ಆಗಿನ್ನು 4 ದಿವಸ ಆಗಿಲ್ಲ, ಹನಿಮೂನ್ ಅಂತ ಕಳಿಸ್ತಾ ಇದಾರೆ, ಜೊತೆಗೆ ಬಿಸ್ನೆಸ್ ಗಂಟು ಹಾಕ್ತಾ ಇದಾರೆ. ಮಕ್ಳಿಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರ್ಬೇಕು. ಏನಂತೀರಿ ಮುತ್ತಣ್ಣ? ಅದು ಸರಿನೇ. ಹೋಗ್ಬರ್ಲಿ ಬಿಡಿಮ್ಮ. 1 ವರ್ಷ ತಾನೆ, ಚಿಟ್ಕೆ ಬಡಿಯಷ್ಟು ಮುಗ್ದೋಗುತ್ತೆ. ನಮ್ ಮದ್ವೆ ಮಾಡಿ ನಿಮ್ ಜವಾಬ್ದಾರಿ ಕಮ್ಮಿ ಮಾಡ್ಕೊಂಡು ನಮ್ ಜವಾಬ್ದಾರಿ ಜಾಸ್ತಿ ಮಾಡಿದೀರಾ. ಅಂತ ಜವಾಬ್ದಾರಿ ನಿನ್ಗೇನ್ ಕೊಟ್ಟಿದ್ದೀನಿ ಕುಸು? ಮತ್ತಿನ್ನೇನಣ್ಣ, ನಾನ್ ನಿಂಗ್ ಹುಡುಗಿ ನೋಡ್ಬೇಕು, ನಿನ್ ಮದ್ವೆ ಮಾಡ್ಬೇಕು, ನಿಮ್ ಸಂತೋಷನ ನಾ ಕಣ್ ತುಂಬಾ ನೋಡ್ಬೇಕು. ಅದ್ ನಮ್ ಜವಾಬ್ದಾರಿ ಅಲ್ವಾ? ಅದನ್ನೆಲ್ಲ ಹೇಳು. ಹಂಗ್ ಕೇಳ್ರವ ಈಗ. ನಮ್ಮಣ್ಣ ಸ್ವಲ್ಪ ಸುಮ್ನೆ ನೀ ಸುಮ್ನಿರು ಮುತ್ತಣ್ಣ. ನಾನೇನಾದ್ರೂ ಪ್ರೀತಿಯಿಂದ ಮದುವೆ ವಿಷಯ ಎತ್ತಿರೋ ಸಾಕು, ನಾನ್ ಬಾಯಿ ಮುಚ್ಚಿಸ್ಬಿಡೋರು ನೀ ಸುಮ್ನಿರು ಅಂತ. ಸರಿ ಕೇಳ್ರಿ, ದಬಾಯಿಸ್ರಿ ಅವ್ರಿಗೀಗ. ಅಣ್ಣ, ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಹೇಳು. ನಾಚಿಕೆ ಪಟ್ಕೋಬೇಡ. ಹೇಳಣ್ಣ, ಅವ್ರ ಹತ್ರ ಹೋಗಿ ಮಾತಾಡಿ ನಿನ್ ಮದ್ವೆ ಫಿಕ್ಸ್ ಮಾಡ್ತೀನಿ. ಈಗ ಉತ್ತರ ಕೊಡಿ. ಆಯ್ತು ಆಯ್ತು. ಪದ್ಮ ಊರಿಂದ ಬಂದ್ಮೇಲೆ ಹುಡುಗಿನ ತೋರಿಸ್ತೀನಿ. ನಿಮ್ಗೆಲ್ಲ ಇಷ್ಟ ಆದ್ಮೇಲೆ ಮದುವೆ ಆಯ್ತಾ? ಟೈಮ್ ಆಗುತ್ತೆ. ಬಂದೆ. ನಡಿಯಮ್ಮ. ಸುತ್ತಮುತ್ತ ಯಾರು ಇಲ್ಲ, ನಾನು ನೀನು ಇಲ್ಲಿ ಎಲ್ಲ ಡುಮು ಡುಮು ಡುಮು. ನಮ್ಮ ಮಾವನ್ಗೆ ಏನಾದ್ರು ತಗೊಂಡು ಹೊಡೆದಾಕ್ಬಿಡ್ಬೇಕು. ಅವ್ನ್ ಮಾತ್ರ 6 ರಿಂದ 12, ನಮಗೆ ದೆವ್ವಗಳು ಸಂಸಾರ ಮಾಡೋ ಟೈಮಲ್ಲಿ ನಾವು ಮಲ್ಕೊಂಡು ಏನ್ ಮಾಡ್ಬೇಕು? ನಿದ್ರೆ ಮಾಡ್ಬೇಕು. ಅಯ್ಯೋ, ಈ ಟೈಮ್ ಬೇರೆ ಓಡ್ತಾ ಇಲ್ವೇ? ಒಂದ್ ಕೆಲಸ ಮಾಡೋಣ, ಟೈಮ್ನೇ ಶಿಫ್ಟ್ ಮಾಡ್ಬಿಡೋಣ. ಸೆಕೆಂಡ್ ಶಿಫ್ಟ್ ನನ್ ಮಗನೇ, ಇನ್ನೂ 2 ಗಂಟೆ ಟೈಮ್ ಇದೆ. ಯಾಕ ಬಾಗಿಲು ಬಡಿತಾ ಇದ್ಯಾ? ನಿನ್ಗೆ 2 ಗಂಟೆ ಎಕ್ಸ್ಟ್ರಾ ಕೊಟ್ರು ನಿನ್ ಯೋಗ್ಯತೆ ಏನು ಅಂತ ಗೊತ್ತಿಲ್ಲ. ತೆಗೆಲೆ ಕರಡಿ ತಲೆ ನನ್ ಮಗನೇ. ಬಾರಲೇ ಬಾರ. ಯಾಕೋ ನಮ್ ಶಿಫ್ಟ್ ಇನ್ನೂ ಮುಗ್ದಿಲ್ಲ, ಯಾಕ ಬಾಗಿಲು ಬಡಿದ್ಯಾ? ಶಿಫ್ಟ್ ಇನ್ನೂ ಮುಗ್ದಿಲ್ವಾ? ಹಲೋ, ಪ್ಲೀಸ್ ಕಮ್ ದಿಸ್ ಸೈಡ್. ಏನು? See the time. 12 ಗಂಟೆನಾ? ನಾನ್ ಇನ್ನು ಈಗ ಒಳಗಡೆ ಹೋಗಾಗ 10 ಗಂಟೆ ಹೊಡೆದಿತ್ತು. ನಿನ್ ರಬ್ಬರ್ ತರ ಎಳಿತಾ ಇದ್ರೆ 12 ಆಗತ್ತೆ, 1 ಆಗತ್ತೆ. ನಡೆಯಲಿ ಆಚೆಗೆ ನಡಿಯ. ಏಯ್, ನೀನ್ ಇಲ್ಲಿ ನಿಂತ್ಕೊಂಡು ಪಿಟೀಲ್ ಕೊಯ್ಬೇಡ, ಹೋಗ ಆಚೆ. ನಮ್ ಟೈಮ್ ಇನ್ನೂ ಮುಗ್ದಿಲ್ಲ. ಬಜಾಜ್ಬಿಡ್ತೀನಿ. ಏನೋ ಮೋಸ ಮಾಡ್ತಿದೆ. 12 ಗಂಟೆ ಆಯ್ತು. 10 ಗಂಟೆ ಕಣ. 12 ಗಂಟೆ. ಗಲಾಟೆ ಗಲಾಟೆ ಏನಿಲ್ಲ ಮಾವ, ಗಲಾಟೆ ಏನಿಲ್ಲ. ಅಲ್ಲಿ ನೋಡು ಟೈಮ್ ಎಷ್ಟು ಅಂತ. ಟೈಮ್ ನೋಡಲ್ಲಿ 12 ಆಯ್ತು. 12 ಆಯ್ತು ತಾನೆ? ಹೌದು. ಮುಚ್ಕೊಂಡು ಆಚೆ ಹೋಗಿ ಕೇಳು. ಇಲ್ಲ ಮಾವ, ನಾನ್ ಇನ್ನು ಈಗ ಒಳಗಡೆ ಹೋಗಾಗ 10 ಗಂಟೆ ಆಗಿತ್ತು. ಅಷ್ಟು ಬೇಗ 12 ಗಂಟೆ ಹೆಂಗಾಯ್ತು? ಅಯ್ಯೋ, ಇಲ್ಲಿ 12 ಗಂಟೆ ತೋರಿಸ್ತಾ ಇತ್ತಲ್ಲ ಕೃಷ್ಣ. ತೋರಿಸ್ತಾ ಇದ್ದಾನೆ. ಸರಿ ಆಚೆ. ಹೋಗಿ ಆಚೆ. ಲೇ ಬೇಗ ಬಾರೆ, ಈಗಲೇ 3 ವರ್ಷ ವೇಸ್ಟ್ ಆಗಿದೆ. ಮಗು ಬರೀ ಎತ್ಕೊಡ್ಬೇಕು. ಅಯ್ಯೋ ಕರ್ಮ, ಏನ್ ಎತ್ಕೊಡ್ತೀರೋ ಏನ್ ಕತೆನೋ. ಶಿಫ್ಟ್ ಡಿವೈಡ್ ಮಾಡ್ದಾಗ್ಲಿಂದ ಬರೀ ಜಗಳನೇ ಆಗೋಯ್ತು. ಈ ಮಾವನ್ನ ತಾತನೇ ಯಾವಾಗ ಮಾಡ್ತಿರೋ ನನ್ಗೆ ಗೊತ್ತಾಗ್ತಾ ಇಲ್ಲ.
ಮೇಡಮ್, ಪ್ರಿಯಾ ಅನ್ನೋರು ನೀವೇ ತಾನೆ? ಹೌದು. ನಿಮ್ ತಂದೆ ತುಂಬಾ ಸೀರಿಯಸ್ ಆಗಿದ್ದಾರೆ, ನಿಮ್ಮನ್ನ ಅರ್ಜೆಂಟ್ ಆಗಿ ನೋಡ್ಬೇಕಂತ. ಹೌದಾ ರಂಗಣ್ಣ? ಅಮ್ಮೋರೆ, ಯಜಮಾನ್ರು ಬಂದ ತಕ್ಷಣ ದಯವಿಟ್ಟು ಅವ್ರಿಗೆ ಈ ವಿಷಯನ ಹೇಳ್ಬಿಡಿ. ಆಯ್ತು, ಬನ್ನಿ ಬನ್ನಿ ಮೇಡಮ್. ನಿನ್ನಂತ ಮಿಡಿ ನಾಗರಾಗೋಸ್ಕರ ಹಗಲು ರಾತ್ರಿ ಹಾರಾಡ್ತಾ ಕಾಯ್ತಿರೋ ಹದ್ದು. ಎಲ್ಲ ಹೋಗ್ತೀಯ? ಎಲ್ಲ ಗಾಡಿನ ಆಯ್ತದ ನಿನ್ನ ಅಯ್ಯೋ, ಎಷ್ಟೊಂದು ರಕ್ತ! ಇದೆ. ಐದು ನಿಮಿಷ ತಡವಾಗಿ ಹೋಗಿದ್ರು ಅವಳ ಜೀವನನೇ ಹಾಳಾಗೋಗ್ಬಿಡ್ತಿತ್ತು. ಇಷ್ಟ ದಿನ ನನ್ನ ಪ್ರೀತಿನ ಮುಚ್ಚಿಟ್ಟಿದ್ದು ದೊಡ್ಡ ತಪ್ಪು. ಹೇಗಾದ್ರೂ ನನ್ನ ಪ್ರೀತಿನ ಅವಳಿಗೆ ಹೇಳ್ಬಿಡ್ಬೇಕು. ಆದ್ರೆ ಹೇಳಕ್ ನನಗೆ ಧೈರ್ಯ ಇಲ್ಲ. ಏನ್ ಮಾಡ್ಲಿ? ನನ್ನ ಮನಸ್ಸಿನಲ್ಲಿರೋದನ್ನ ಅವ್ರಿಗೆ ಹೇಳ್ದೆ ತುಂಬಾ ತಪ್ಪು ಮಾಡ್ಬಿಟ್ಟೆ. ಹೌದು, ಇನ್ನು ಲೇಟ್ ಮಾಡಬಾರ್ದು.
ಅಯ್ಯಯ್ಯೋ 7 ಗಂಟೆ ಆಗೋಯ್ತಲ್ಲ. ಓ, ಮರ್ತೇ ಬಿಟ್ಟಿದೆ. ಬನ್ನಿ, ನಾನು ನಿಮ್ಮನ್ನ ನೋಡಕ್ಕೆ ಹೊರಟಿದ್ದೆ. ಏನ್ ವಿಷಯ? ಅದು ಮೊದಲು ನೀವು ಬಂದ ವಿಷಯ ಹೇಳಿ. ನಾನೀಗ ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೌದಾ? ತುಂಬಾ ಸಂತೋಷ. ಒಳ್ಳೆ ನಿರ್ಧಾರನೇ ತಗೊಂಡಿದ್ದೀರಾ. ನಾನ್ ನಿಮ್ಗೊಂದು ಪರ್ಸನಲ್ ವಿಷಯ ಹೇಳ್ಬೇಕು. ಹೇಳಿ. ನಾನ್ ಕಾಲೇಜಲ್ಲಿ ಓದ್ತಿರುವಾಗ ಪ್ರಕಾಶ್ ಅನ್ನೋ ಹುಡುಗನ ಇಷ್ಟಪಟ್ಟಿದ್ದೆ. ಅವನು ನನ್ನ ತುಂಬಾ ಇಷ್ಟಪಟ್ಟಿದ್ದ. ಇಬ್ರು ಮದ್ವೆ ಆಗೋಣ ಅಂತ ತೀರ್ಮಾನ ಮಾಡಿದ್ವಿ. 1 ವರ್ಷ ಟ್ರೈನಿಂಗ್ಗೋಸ್ಕರ ಅಮೆರಿಕ ಹೋಗಿದ್ದ. ಈಗ ವಾಪಸ್ ಬರ್ತಿದ್ದಾನೆ. ನಾನು ಎಷ್ಟು ದಿನ ಅಂತ ನಿಮಗ್ ಭಾರವಾಗಿರ್ಲಿ. ಅದು ಅಲ್ಲದೆ ಒಂಟಿ ಹೆಣ್ಣು ಬದುಕೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತು. ಅದಕ್ಕೆ ಮದ್ವೆಗೆ ಒಪ್ಕೊಂಡೆ. ರೀ ರೀ, ಏನಾಯ್ತು? ಏನಿಲ್ಲ. ಕೀ ತಗೊಳ್ಳಿ. ಇಷ್ಟು ದಿನ ಆಶ್ರಯ ಕೊಟ್ಟು ಕಾಪಾಡಿದ ಪುಣ್ಯಾತ್ಮರು ನೀವು. ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋಲ್ಲ. ನೀವು ಸಹಾಯ ಮಾಡಿದ ಹಣನ ಮದ್ವೆ ಆದ್ಮೇಲೆ ತಂದು ಕೊಡ್ತೀನಿ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಸಹಾಯ ಮಾಡಿದೆ ಅಷ್ಟೇ, ಸಾಲ ಅಂತ ಕೊಡ್ಲಿಲ್ಲ. ಸಾರಿ. ಬರ್ತೀನಿ. ಆಯ್ತು. ಒಂದ್ ನಿಮಿಷ ಇರಿ. ರಮಣ, ನಮ್ಮ ಪ್ರಿಯ ಒಂಥರ ಇದೆಯಾ? ಏನಿಲ್ವಲ್ಲ, ನಮ್ ಪ್ರಿಯವ್ರಿಗೆ ಮದುವೆ ನಿಶ್ಚಯ ಆಗಿದೆ. ಓಹ್, ಮದುವೆ ಆಗೋ ಹೆಣ್ಣನ್ನ ನಾವು ಬರೀ ಕೈಲಿ ಕಳಿಸ್ಬಾರ್ದಲ್ವಾ? ಇದ್ರ ಜೊತೆಗೆ ಅರ್ಶಿನ ಕುಂಕುಮ ಸೀರೆ ಕೊಟ್ಟು ಕಳಿಸಿ. ಸರಿ. ಪ್ರಿಯವಾ, 1 ನಿಮಿಷ ಕೂತ್ಕೊಳ್ಳಿ, ಬಂದ್ಬಿಟ್ಟೆ. ಮದುವೆ ಆಗ್ತಾ ಇದ್ದೀರಂತೆ. ತುಂಬಾ ಸಂತೋಷ ಕಣವ. ದೇವ್ರು ನಿಮ್ಮನ್ ಚೆನ್ನಾಗಿಟ್ಟಿರ್ಲಿ. ತಗೊಳ್ಳಿ. ಇದೆಲ್ಲ ಯಾಕೆ ರಾಮಣ್ಣ? ಚಂದ ಕೇಳಿದ್ರಿ. ಮನೆಗ್ ಬಂದ್ ಹೆಣ್ಮಕ್ಳನ್ನ ನಮ್ ಮುತ್ತಣ್ಣ ಯಾವತ್ತೂ ಬರೀ ಕೈಲಿ ಕಳಿಸ್ದವನಲ್ಲ. ಕುಂತ್ಕೊಳ್ಳಿ, ಬೇಡ ಅನ್ಬಾರ್ದು. ಕುಂತ್ಕೊಳ್ಳಿ. ಸರಿ. ಒಳ್ಳೇದಾಗ್ಲಿ ಕಣ್ರಪ್ಪ. ಬರ್ತೀನಿ ರಾಮಣ್ಣ. ಹೋಗ್ ಬನ್ನಿ.
ನೀನ್ ಹಿಂಗ್ ಮಾಡಿ ಸರಿನಾ ಮುತ್ತಣ್ಣ? ನಾನೇನ್ ಮಾಡ್ದೆ ರಮಣ್ಣ? ಏನ್ ಮಾಡ್ದೆ? ಊರವ್ರಿಗೆಲ್ಲ ಉಪಕಾರ ಮಾಡೋ ನೀನು ನೀನು ಹಿಂಗ್ ಮೋಸ ಮಾಡ್ಕತ್ಯ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ಏನ್ ಮೋಸ ಮಾಡ್ಕೊಂಡೆ ರಮಣ್ಣ? ಏನಿದು? ಮನಸ್ಸೊಳಗ ಆಸೆ ಮಡ್ಕೊಂಬಿಟ್ಟು ಮಾತಲ್ಲಿ ಹೊರಗಡೆ ಹೇಳ್ದೆ ನೀನೇ ದ್ರೋಹ ಬಕ್ಕಂಬಿಟ್ಟಲ್ಲ. ನೀನ್ ನನಗೊಂದ್ ಮಾತು ಹೇಳಿದ್ರೆ ಆ ಹುಡುಗಿ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸ್ತಾ ಇದ್ನಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ ಮುತ್ತಣ್ಣ. ನೀನ್ ಹೂ ಅನ್ನು ಆ ಹುಡುಗಿ ಎಲ್ಲೇ ಇರ್ಲಿ, ನಾನ್ ಹುಡುಕ್ಸಿ ವಿಷಯ ತಿಳಿಸಿ ಕರ್ಕೊಂಬಂದ್ ನಿನ್ಗೆ ಒಪ್ಪಿಸ್ತೀನಿ. ಇಲ್ಲ ರಮಣ್ಣ, ಪ್ರಿಯಾ ಈಗ ಬೇರೆಯವ್ರ ಸೊತ್ತಿಗೆ ಆಸೆ ಪಡೋದು ಪಾಪದ ಕೆಲ್ಸ. ಪ್ರಿಯಾನ್ ಪಡೆಯೋ ಭಾಗ್ಯ ಆ ದೇವ್ರ ನಡೆಯಲ್ ಬರ್ತಿಲ್ಲ. ಮರ್ತು ಬಿಡೋಣ. ಈ ಮನೆಯಲ್ಲಿ ಸಂತಾನದ ಕೊರತೆ ತುಂಬೈತಿ. ಏನ್ ಸ್ವಾಮಿ ನೀವು ಹೇಳ್ತಿರೋದು? ನೀನು ಒಂದು ಮಂಚದ ಮೇಲೆ ಮಲಗ್ತಾ ಇದೀಯಾ? ಎಲ್ರು ಅರ್ಥಾತ್ ಮಂಚದ ಮೇಲೆ ಮಲಗ್ತಾರೆ, ಒಂದೇ ಮಂಚದ ಮೇಲೆ ನಾನು ಮಲಗೋದು. ಆ ಮಂಚದಲ್ಲಿ ದೋಷ ಇದೆ. ಮಂಚದಲ್ಲಿ ದೋಷನಾ? ಹೆಬ್ಬಾಗ್ಲಲ್ಲಿ ನಿಂತು ಕಬ್ಬಾಳಮ್ಮ ನುಡಿತಾವಳೆ. ಏನ್ ನುಡಿತಾವಳೆ? ಮಸಣದ ಮಾರಿ ಮಲಗೋ ಮಂಚ ಅದು. ಅದಕ್ಕೆ ಮಂಚದ ಮೇಲೆ ಮಲಗೋದನ್ನು ಬಿಟ್ಟು ನೆಲದ ಮೇಲೆ ಮಲಗಿ 9 ತಿಂಗಳು ಸಂಸಾರ ಮಾಡಿದ್ರೆ ನಿನಗೆ ಮಕ್ಕಳು ಭಾಗ್ಯ ಖಂಡಿತ ಆಗುತ್ತೆ. ಇದು ಸತ್ಯ. ಒಂದೇ ವರ್ಷದಲ್ಲಿ ಸಂತಾನ? ಎಲ್ಲಿದೆ ಪಾದ? ಅಯ್ಯೋ, ಒಂದೇ ವರ್ಷದಲ್ಲಿ ಒಂದು ಬೇಬಿ ಕಮ್ಮಿಂಗು. ನನ್ನ ಮಾವನ ಸಮಸ್ತ ಆಸ್ತಿ ನನಗೆ ಶಿಫ್ಟಿಂಗು. ಅಯ್ಯಯ್ಯೋ, ನಿನ್ ಮನೆ ಹಾಳಾಗೋಗ. ಅರ್ಜೆಂಟ್ ಒಂದು ಅಗ್ರಿಮೆಂಟ್ ಮಾಡ್ಕೊಂಬೇಡ. ಅಗ್ರಿಮೆಂಟ್ ಆಮೇಲೆ ಒಂದು ಹೊಸ ಶರ್ಟ್ ಈಗ ಸದ್ಯಕ್ಕೆ 50 ಪೈಸೆ ಇದೆ. ಕಾಫಿ ತಿಂಡಿ ಮಾಡ್ಕೊಂಡ್ಬಿಡ್ರು. ಕಾಲ ಬರ್ತೈತಿ. ಚಿಂತೆ ಮಾಡ್ತೀಯ? ನಾನಿಲ್ವಾ? ಎಲ್ಲ ನೋಡ್ಕೊತೀನಿ. ಆಹಾ ಕೃಷ್ಣಣ್ಣ, ಮದ್ವೆ ಆದ್ಮೇಲೆ ನೀನೇ ಮಗು ತರ ಮುದ್ದಾಗೋಗ್ಬಿಟ್ಟಿದ್ಯಾ. ಎಲ್ಲಿಗೆ ಹೋಗಿದ್ರು? ಅಣ್ಣ ಅವರು ನಮ್ಮ ಸಂಸಾರ ಪಿಕ್ಚರ್ ನೋಡ್ಕೊಂಡು ಸಂತೆ ಮುಗಿಸ್ಕೊಂಡ್ ಬರ್ತಾ ಇದೀವಿ. ಅಯ್ಯೋ, ಅವ್ರ ಸಂಸಾರ ಸುಖವಾಗೇ ಇರುತ್ತೆ ಕೃಷ್ಣಣ್ಣ. ಇಲ್ಲಿ ನಮ್ಮ ಸಂಸಾರ ಸುಖವಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಂಗ್ ನೀನ್ ಕೇಳು. ಏನದು? ನೋಡು, ಒಂದೇ ಮಂಚಕ್ಕೆ ಇಬ್ರು ಕಿತ್ತಾಡ್ತಾ ಇದೀವಿ. ಯಾರಿಗಾದ್ರೂ ಸುಖ ಇದ್ಯಾ? ಅದಕ್ಕೆ ಫುಲ್ ಟೈಮ್ ಫುಲ್ ಮಂಚನ ನಿನಗೆ ಬಿಟ್ಕೊಟ್ಬಿಡ್ತೀನಿ. ಹೌದಾ? ನಿನ್ ಮೇಲೆ ಆಣೆ. ಏನ್ ರಾಮಣ್ಣ ಇದು? ಮಾಲ ಗೊಬ್ಬರನ? ನಮ್ಮ ಆಫೀಸರ್ ಬಂದು ಬಿಚ್ ನೋಡ್ಬಿಟ್ಟು ಉಗಿದು ವಾಪಸ್ ಕಳ್ಸಿದಾರೆ. ಮುತ್ತಣ್ಣರ್ ಫ್ಯಾಕ್ಟ್ರಿ ಮಾಲು ಅಂದ್ರೆ ಅವ್ರು ಬಿಚ್ ಕೂಡ ನೋಡ್ತಾ ಇರ್ಲಿಲ್ಲ. ಒಳ್ಳೆ ಕಸ ಇದ್ದಂಗೈತೆ ನೋಡಿ. ಇನ್ನು ಮುಂದೆ ನಮಗೂ ನಿಮಗೂ ಯಾವ್ದೇ ತರದ ವ್ಯವಹಾರ ಬೇಡವಂತೆ. ಮೊದಲು ನಮ್ಮ ಹಣ ವಾಪಸ್ ಕಳಿಸ್ಬೇಕಂತೆ. ಇಳಿಸ್ರ ಎಲ್ಲ ಇಳಿಸ್ರ. ಮುತ್ತಣ್ಣ, ಫ್ಯಾಕ್ಟ್ರಿಗೆ ನೀನ್ ಕಾಲಿಡ್ದೆ ನಮ್ ವ್ಯಾಪಾರ ವ್ಯವಹಾರ ಎಲ್ಲ ಅಧ್ವಾನ ಆಗ್ಬಿಟ್ಟಿದೆ. ದಿನೇ ದಿನೇ ಹಣಕಾಸಿನ ತೊಂದರೆ ಹೆಚ್ಚಾಗ್ತಾ ಇದೆ. ಈ ತಿಂಗಳೇನೋ ಮನೇಲಿದ್ದ ಚಿನ್ನ ಬೆಳ್ಳಿ ಎಲ್ಲ ಮಾರ್ಬಿಟ್ಟು ಕೆಲ್ಸಗಾರರಿಗೆ ಹೇಗೋ ಸಂಬಳ ಕೊಟ್ವಿ. ಇವತ್ತು ಆ ಕುರ್ಲಾನ್ ಕಂಪ್ನಿಯವರು ಮಾಲ್ ಚೆನ್ನಾಗಿಲ್ಲ ಅಂತ ತಗೊಂಡೋಗಿದ್ ಲೋಡ್ ಅಷ್ಟನ್ನು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಇದು ಹೀಗೆ ಮುಂದುವರೆದ್ರೆ ವ್ಯವಹಾರ ನಡೆಸೋದು ಹೇಗೆ ಅಂತ ಭಯ ಆಗ್ತಾ ಇದೆ ಮುತ್ತಣ್ಣ. ಏನೇನ್ ನಡಿಬೇಕೋ ನಡಿಲಿ ಬಿಡು. ಓ, ಚಂದನ್ ಮಲ್ ಸೇಟ್ ಬಂದ್ರು. ಮುತ್ತಣ್ಣಾಜಿ, ಸೇಠ್ಜಿ ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸೇಠ್ಜಿ. ನಮಸ್ಕಾರ. ಕೂತ್ಕೊಳ್ಳಿ ಸೇಠ್ಜಿ. ನಾವು ಕೂತ್ಕೊಳಕ್ ಬಂದಿಲ್ಲ ಸ್ವಾಮಿ, ವಸೂಲಿಗೆ ಬಂದದ್ದು. 1.5 ಕೋಟಿ ರೊಕ್ಕ ತಕೊಂಡು 1 ವರ್ಷ ಆಯ್ತಾ ಬಂತು. ಅಸಲಿಗೂ ಇಲ್ಲ, ಬಡ್ಡಿಗೂ ಇಲ್ಲ. ನೀವು ದೊಡ್ಡ ಮನುಷ್ಯರು ಸ್ವಾಮಿ, ಹಂಗ್ ಮಾಡ್ಬೋದಾ? ದೇಗೋ ಮುತ್ತಣ್ಣಾಜಿ, ನಿಮ್ ಮನೆ ಆಸ್ತಿನೆಲ್ಲ ಹರಾಜ್ ಹಾಕಿ ನನ್ನ ದುಡ್ಡು ನಾನು ತಗೋಬೇಕು. ಹರಾಜ್ ಹಾಕಿದ್ರೆ ನಿಮ್ ಮಾನ ಮರ್ಯಾದೆ ಹೋಗ್ಬಿಡುತ್ತೆ.
ಇವಾಗ ನಾನು ಏನ್ ಮಾಡ್ಬೇಕು? ನೀವು ಮನೇನ ಬಿಟ್ಕೊಟ್ಬಿಟ್ರೆ ಇದನ್ನೆಲ್ಲ ಮಾರಿ ನನ್ನ ಹಣನ ರಿಕವರಿ ಮಾಡ್ಕೊಂಡ್ಬಿಡ್ತೀನಿ. ತಗೊಳ್ಳಿ ಸೇಠ್ಜಿ. ನಮಸ್ಕಾರ. ಯಾಕೆ ಹೇಳ್ತಾ ಇದ್ದೀರಾ? ಸುಖ ಬಂದಾಗ ಸಂತೋಷವಾಗಿ ಅನುಭವಿಸೋ ನಾವು ಕಷ್ಟ ಬಂದಾಗ್ಲೂ ಸಂತೋಷವಾಗಿ ಸ್ವೀಕರಿಸ್ಬೇಕು. ಇಷ್ಟ ದಿನ ಋಣ ಇತ್ತು, ಒಟ್ಟಿಗೆ ಇದ್ವಿ. ಈಗ ಋಣ ಮುಗೀತು, ಬೇರೆ ಆಗ್ತಿದ್ವಿ ಅಷ್ಟೇ. ರಮಣ, ತಗೊಳ್ಳಿ. ತಗೊಳ್ಳಿ. ಇದನ್ನ ನೀವು ಹಂಚ್ಕೊಂಡು ನಿಮ್ ದಾರಿ ನೋಡ್ಕೊಳ್ಳಿ.